ಈ ಹಿಂದೆ ಯಾವುದಾದ್ರು ಚಿತ್ರದಲ್ಲಿ ನಟನೆ ಮಾಡಿದ್ದೀರಾ? ಮಾಡಿದ್ದೇನೆ, ಖಂಡಿತ ನನ್ನ ಎಕ್ಸ್ಪೀರಿಯನ್ಸ್ ಉಂಟು ನನಗೆ. ಹೆಸರು ಅಲ್ಲಿ ಯಾವ ರೀತಿಯ ಈ ರೀತಿಯ ಸಮಸ್ಯೆ ಏನೂ ಆಗಿದೆ? ಖಂಡಿತ ಇಲ್ಲ ಸರ್. ಈಗ ಎಂತ ಹೇಳುದಂದ್ರೆ, ಒಂದು ಫ್ಯಾಮಿಲಿ ಅಂದಾಗ ಜಗಳ ಎಲ್ಲ ಬಂದೇ ಬರ್ತದೆ. ಹಾಗೆ ಒಂದು ಮೂವಿ ಅಂದಾಗ ಸಣ್ಣ ಪುಟ್ಟ ಜಗಳ ಬಂದೇ ಬರ್ತದೆ. ಅದು ಎಲ್ಲಿಂದಂದರೆ ಅದು ದೊಡ್ಡದಾಗಲಿಕ್ಕೆ ಬಿಡುವುದಿಲ್ಲ, ಅಲ್ಲಿಂದ ಅಲ್ಲಿಗೆ ಕ್ಲಿಯರ್ ಮಾಡ್ತಾರೆ. ಇವಾಗ ದೊಡ್ಡವರೆಲ್ಲ ಹೇಳೋದು ಕೇಳಿದಿರಿ, ಒಂದು ಮೂವಿ ಮಾಡ್ತೀರಂದರೆ ಯಾವ ಹೆಣ್ಮಕ್ಳಿಗಾಗಲಿ ಬೇರೆ ಕಲಾವಿದರಿಗಾಗಲಿ ಪೇಮೆಂಟ್ ಕೊಡದೆ ಅಥವಾ ಇನ್ನೊಂದೇನೋ ಮಾಡಿ ಕಣ್ಣೀರು ಹಾಕ್ಸಿದ್ರೆ ಆ ಮೂವಿ ಉದ್ಧಾರ ಆಗೋದಿಲ್ಲ ಅಂತ ಗೊತ್ತಾ. ಆಲ್ಮೋಸ್ಟ್ ಆ ಥರ ಯಾರು ಆಗ್ಲಿಕ್ಕೆ ಬಿಡೋದಿಲ್ಲ ಸರ್. ಎಲ್ಲದು ಅದು ಕ್ಲಿಯರ್ ಮಾಡಿಕೊಂಡು ಇದು ಮಾಡ್ಕೊಂಡಿರ್ತಾರೆ. ಇದು ನನಗೆ ಪ್ರೀವಿಯಸ್ ಮೂವಿಯಲ್ಲಿ ಯಾವ ಮೂವಿಲೂ ಈ ಥರ ಮಾಡಲಿಲ್ಲ ಸರ್. ಇಷ್ಟು ಎಂದಾಗಂದರೆ ಪ್ರೀವಿಯಸ್ ಮೂವಿ ಇಷ್ಟು ಕಷ್ಟಪಟ್ಟು ಮಾಡಿದ್ದು ಕೂಡ ಇಲ್ಲ. ಇದೆಲ್ಲ ಔಟ್ಡೋರ್ ಶೂಟು, ಅಷ್ಟೊಂದು ಬಿಸಿಲು, ಅಷ್ಟು ಹುಷಾರಿಲ್ಲದೆ ಈ ಥರ ಎಲ್ಲ ಆದದ್ದು ಇಲ್ಲವೇ ಇಲ್ಲ. ಮತ್ತು ಪೇಮೆಂಟ್ ವಿಷಯದಲ್ಲಿ ಈ ಥರ ಬ್ಲಾಕ್ ಎಲ್ಲ ಮಾಡಿ ನಮ್ಮನ್ನು ಈ ಥರ ಯಾವ ಮೂವಿಲೂ ಆಗಲಿಲ್ಲ ಸರ್. ಆ ಮೂವಿ ಹೆಸರೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಯಾವ ಮೂವಿಲೂ ಈ ಥರ ಚೀಟಿಂಗ್ ಆದದ್ದೇ ಇಲ್ಲ. ಈಗ ಚಿತ್ರಮಂದಿರದಲ್ಲಿ ಕೂಡ ದೊಡ್ಡ ಮಟ್ಟದ ಸದ್ದು ಮಾಡಿರುವಂಥದ್ದು ಚಿತ್ರ, ಮತ್ತು ಈಗ OTTಯಲ್ಲಿ ಕೂಡ ದೊಡ್ಡ ಮೊತ್ತಕ್ಕೆ ಸೇಲ್ ಆಗಿರುವಂಥ. ಈಗ ಏನಾದರೂ ನಿಮಗೆ ಪೇಮೆಂಟ್ ಸಿಗುವಂಥ ನಿರೀಕ್ಷೆಯಲ್ಲಿ ಇದ್ದೀರಾ, ಅಥವಾ ಏನಾದರೂ ಅವರ ಜೊತೆ ಡಿಮಾಂಡ್ ಏನಾದರೂ ಇದೆಯಾ ಅಂತ? ಖಂಡಿತ ಸಿಗ್ಬೋದು ಅಂತ ಹೋಪ್ ಉಂಟು. ಎಂತಕ್ಕಂದರೆ ಇವಾಗ ನೋಡಿ, ಪ್ರತಿಯೊಬ್ಬರು ಸ್ಕೂಲಿಗೆ ಹೋಗೋದವರು ಕೂಡ ಈಗ ಮೊಬೈಲ್ ಉಂಟು, ಎಲ್ಲರೂ ನ್ಯೂಸ್ ನೋಡೇ ನೋಡ್ತಾರೆ. ಇಷ್ಟೆಲ್ಲ ಆಗ್ತುಂಟು ಅಂದರೆ ಆ ನ್ಯೂಸ್ ಯಾರಿಗೆ ರೀಚ್ ಆಗಬೇಕು ಅವರಿಗೆ ಖಂಡಿತ ರೀಚ್ ಆಗಿರ್ತದೆ. ಸೊ ಅವರಿಂದ ಕಾದು ನೋಡುವ. ಅವರಿಂದ ಒಂದು ಒಳ್ಳೆ ಸೊಲ್ಯೂಷನ್ ಸಿಕ್ಕಿದ್ರೆ ನಮ್ಮದು ಪೇಮೆಂಟ್ ಎಂತ ಕೊಡಲಿಕ್ಕುಂಟು ಅದು ಕೊಟ್ಟು ಕ್ಲಿಯರ್ ಮಾಡಿಕೊಂಡ್ರೆ ನಮಗೂ ಕೂಡ ಹೆಲ್ಪ್ಫುಲ್ ಆಗ್ತದೆ ಅಂತ ನನ್ನ ಒಂದು ಇದು. ನಿಮ್ಮ ಹಾಗೆ ಸಾಕಷ್ಟು ಮಂದಿ ಚಿತ್ರದಲ್ಲಿ ನಟನೆ ಮಾಡಬೇಕಂತ ಆಸೆ ಇರ್ತದೆ. ಈಗ ಹೊಸದಾಗಿ ಹೋಗುವವರಿಗೆ ಈ ರೀತಿಯ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಏನು ಹೇಳಲಿಕ್ಕೆ ಇಚ್ಛೆ ಬರ್ತೀರಾ? ಖಂಡಿತ ಸರ್, ಇದು ನಾನು ಎಂತಕ್ಕಂದರೆ ನಾನು ಸ್ಟ್ಯಾಂಡ್ ತಗೋಬೋದು ಇದಕ್ಕೆ. ನಾನು ಸತ್ಯ ಹೇಳ್ತೇನೆ, ಹೆಸರು ಹೇಳಲಿಕ್ಕಾಗೋದಿಲ್ಲ. ನಮ್ಮ ಮೂವಿಯಲ್ಲೇ ಮಾಡಿದವರು ಹೊಸ ಕಲಾವಿದರಿದ್ದಾರಲ್ಲ, ಪೇಮೆಂಟ್ ಇಶ್ಯೂಯಿಂದ ಮೂವಿಯೇ ಬೇಡ ಅಂತ ಹೇಳಿ ಪಾಪ ಬೇರೆ ಕೆಲಸ ಮಾಡ್ಕೊಂಡಿರೋರು ಇದ್ದಾರೆ, ನಂಗೆ ಗೊತ್ತುಂಟು. ಖಂಡಿತ ಸರ್, ಹೊಸೊಬ್ರು ಬರುವವರು ದಯವಿಟ್ಟು ಎಂತಪ್ಪ ಅಂದರೆ ಎಲ್ಲೇ ಹೋಗೋದಿದ್ರು ಒಂದು ನೋಡ್ಕೊಂಡು ಹೋಗಿ. ಎಂತಕ್ಕಂದರೆ ಈ ಥರ ಎಲ್ಲ ಮೋಸ ಆಗ್ಬೋದು. ಅಗ್ರಿಮೆಂಟ್ ಮಾಡಿಸ್ಕೊಳ್ಳಿ, ಅಗ್ರಿಮೆಂಟ್ ಇಲ್ಲ ಅಂದರೂ ಹಠ ಮಾಡಿ ಆದರೂ ಮಾಡಿಸ್ಕೊಳ್ಳಿ. ಅಟ್ಲೀಸ್ಟ್ ಅಗ್ರಿಮೆಂಟ್ ಮಾಡಿಸ್ಲಿಲ್ಲ ಅಂದರೆ ಈ ಥರ ಕಾಲ್ ರೆಕಾರ್ಡ್ ಮಾಡ್ಕೊಳ್ಳಿ, ಪ್ರೂಫ್ ಇಡ್ಕೊಳ್ಳಿ. ಯಾವುದೂ ಇಲ್ಲದೆ ಮಂಗಂತರ ನಮ್ಮ ಹಾಗೆ ಪೆದ್ದಿಸ್ತಾರ ಹೋಗಬೇಡಿ ಅಂತ ಅಷ್ಟೇ. ಅಂದರೆ ಇದೇ ಚಿತ್ರದಲ್ಲಿ, ಕೋತಲ್ವಾಡಿ ಚಿತ್ರದಲ್ಲಿ ಮಾಡಿರುವಂಥ ನಾಯಕಿ ಆಗಿರ್ಬೋದು, ನಾಯಕ ಅವರು ಯಾರಾದರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥ ಕೆಲಸ ಏನಾದರೂ ಮಾಡಿದ್ರು? ಇಲ್ಲ, ನನಗೆ ಅಂದರೆ ಇವರು ಪೃಥ್ವಿ ಅಂಬರ್ ಸರ್ ನನಗೆ ಅಂದರೆ ನಮ್ಮ ಊರಿನವರೆಲ್ಲ ನಂಗೆ ಗೊತ್ತುಂಟು. ನಾನು ಶೂಟಿಂಗ್ ಸೆಟ್ಟಲ್ಲಿ ಹೀಗೆಲ್ಲ ಮಾತಾಡ್ತಿದ್ದೆ ಬಿಟ್ಟರೆ ಅವರನ್ನು ನಾನು ಮತ್ತೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಹೋಗಲಿಲ್ಲ. ಇದಿಷ್ಟು ಕೋತಲ್ವಾಡಿ ಚಿತ್ರದಲ್ಲಿ ನಟನೆ ಮಾಡಿರುವಂಥ ಸ್ವರ್ಣ ಲತಾ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ರಾಮ್ ಜೊತೆ ಪ್ರಜ್ವಲ್, ಅಮೀನ್, TV9 ಉಡುಪಿ.